ಯಾವ ಜನ್ಮದಲ್ಲಿ ಹಸ್ದವ್ರಿಗೆ ಅನ್ನ ಹಾಕಿ ಬಾಯಾರ್ದವ್ರಿಗೆ ನೀರು ಕೊಟ್ಟಿದ್ನೋ ಏನೋ, ಈ ಜನ್ಮದಲ್ಲಿ ನಂಗೆ ಯೋಗ್ಯತೆಗೂ 100 ಪಟ್ಟು ಮೀರಿದ ಗಂಡನೇ ಸಿಕ್ಕಿದ್ದಾರೆ. ಫೋನ್ ಬರ್ತೈತೆ, ಮಾತಾಡ್ಕೊ ಬರ್ತೀನಿ. ಏನಾಯ್ತೆ? ನೀನು ಹೇಳೋದು ನೋಡಿದ್ರೆ ಜಗತ್ತಲ್ಲಿರೋ ಒಬ್ಬರೇ ಒಳ್ಳೆ ಹುಡುಗ ನಿನಗೆ ಸಿಕ್ಕವನೇ. ಮಿಕ್ತವ್ರಿಗೆಲ್ಲ ಕಿತ್ತೋದವ್ರು ಸಿಗ್ತಾರೆ ಅಂತ ಅಳ ಬತ್ತೈತೆ. ಹೋಗೆ, ನಂಗೆ ನಾಚಿಕೆ ಆಗುತ್ತೆ. ಇದ್ರಲ್ಲಿಂದ ಬಂತು ನಾಚಿಕೆ? ಇವಳು ಮೊದ್ಲಿನ ಪಿಂಕಿ ಅಲ್ಲ, ಪ್ರೀತಿ ಕೊಟ್ಟಿದ್ದ ಪಿಂಕಿ ನನ್ನ ಇಷ್ಟೊಂದು ಕೀಳಾಗಿ ನೋಡ್ತಿದ್ದಾಳೆ. ನೀನ್ ಬೀದಿಲಿ ಓಡಾಡಿದ್ರೆ ನಾಯಿ ಕೂಡ ಮುಸಲ್ಲ ನಿನ್ನ. ಅಂತದ್ರಲ್ಲಿ ನಿನಗೆ ನಾಚಿಕಿರೋದೇ ಹೆಚ್ಚು. ಜಗಳ ಆಡಿದ ರಶ್ಮಿ ನನ್ನ ಯಾವ ತರ ನೋಡ್ತಾವಳೆ, ಈ ತರ ಐತೆ. ಇಷ್ಟು ವರ್ಷದಿಂದನೂ ನಾವು ಮೆಡಿಕಲ್ ಕ್ಯಾಂಪ್ ಮಾಡ್ತಾನೆ ಬಂದಿದ್ದೀವಿ. ಆದರೆ ಈ ಸಲ ಬಂದಿರೋ ಡಾಕ್ಟ್ರು ಆ್ಯಂಡ್ ಅವ್ರ ಟೀಮಿಂದ ನಮ್ಮ ಕೈದಿಗಳಿಗೆ ಚೆಕಪ್ ಆಗಿ ನಮ್ಮ ಎಲ್ಲ ಕೈದಿಗಳಿಗೂ ಔಷಧಿ ಸಿಕ್ಕಿದೆ. ಸೊ ಹಾಗಾಗಿ ನಮ್ಮ ಕೈದಿಗಳ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇ ದಿನಾನೇ ಎಲ್ಲ ಕೈದಿಗಳಿಗೂ ಚೆಕಪ್ ಆಗಿದೆ ಅನ್ನೋದು ಖುಷಿ ವಿಚಾರ. ಮೇಡಮ್ ಅವರೇ, ನೀವು ಹೇಳಿದ ಮಾತು ದಿಟ್ಟ. ಇಂಥ ಡಾಕ್ಟ್ರು ನಮಗೆಲ್ಲೂ ಸಿಗಕ್ಕಿಲ್ಲ. ನಮ್ಮದೇ ದೃಷ್ಟಿ ಆಯ್ತದೆ. ಬಾರವಾ, ಈ ಜೈಲ್ನಾಗೆ ಈ ಹೆಣ್ಮಕ್ಳು ಸೇವೆ ಮಾಡಿದೀಯಾ. ಈ ಹೆಣ್ಮಕ್ಳೆಲ್ಲ ಮಾಡಿರೋ ಒಂದು ಉಡುಗೊರೆನ ನಾವೆಲ್ಲ ಸೇರಿ ನಿನಗೆ ಕೊಡಬೇಕು ಅಂದ್ಕೊಂಡಿದ್ದೀವಿ. ಕೊಡವ. ಅಯ್ಯೋ, ಇದೆಲ್ಲ ಏನಕ್ಕೆ? ಇಲ್ಲ ಅನ್ಬೇಡಿ ಡಾಕ್ಟರ್, ನೊಂದಿರೋ ಹೆಣ್ಮಕ್ಳೆಲ್ಲ ಸೇರಿ ಮಾಡಿರೋ ದೇವಿ ವಿಗ್ರಹ ಇದು. ದಯವಿಟ್ಟು ತಗೊಳ್ಳಿ.